ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ತೊಗೊಂಡ್ರೆ ನಮ್ಮ ಬಜೆಟ್ ಅಂತ ಹಾರಿ ಹೋಗುತ್ತೆ. ಸೊ ಅದಕ್ಕೆ 20 ರೂಪಾಯಿ ಬರೀ ಜಸ್ಟ್ ಒಂದು 3 ಮಾವಿನ ಹಣ್ಣು ತೊಗೊಂಡಿನಿ. ಕ್ರೇಜಿ ಆಗಿರೋದು ಒಂದು ಚಾಲೆಂಜ್ ಕೊಡಕತ್ತೀನಿ ನಾನು. ಅವ್ರ ತಲೆ ಒಂದು ಹೊತ್ತಾಯ್ತು ಚಾಲೆಂಜ್ ಮಾಡಿಸ್ತೀನಿ ನನಗೆ ತಲೆಗಿರ ಏನು ಹೇಳಿಲ್ಲ, ಚಾಲೆಂಜ್ ಮಾಡಿಸ್ತಿದ್ದು ಅಷ್ಟೇ ಹೇಳ್ಯಾರ. 100 ರೂಪೀಸ್ದಾಗ ನೀ ನನಗೆ 2 ಐಟಮ್ದು ತಿನ್ನುವಂಥದ್ದು ಏನಾದರೂ ಮಾಡಿಕೊಡ್ಬೇಕು. ನೋಡಿ 100 ರೂಪೀಸ್ದಾಗ 2 ಐಟಮ್ಸ್ ಮಾಡಕ್ ಬರಲ್ವಾ? ಥಿಂಕ್ ಮಾಡ್ತಿದ್ದಿದ್ದಿಲ್ಲ, ಥಿಂಕ್ ಮಾಡಾಯ್ತು. ಏನು ಮಾಡ್ತೀನಪ್ಪ ಅಂದರೆ ಅಲ್ಲಿಂದ ಏನೇನು ಬೇಕಲ್ಲ ಎಲ್ಲ ಸಾಮಾನುಗಳು ತೊಗೊಂಡ್ಕೆ ಬಂದಿ ನೋಡ್ರಿ. ಭಾಳ ಈಜಿ ರೆಸಿಪಿ. ನಮ್ಮಂಥವ್ರಿಗೆ ಚಾಲೆಂಜ್ ಕೊಡ್ರಿ, ನಾ ಹೆಂಗೆ ಮಾಡೋಕೆ ನೋಡ್ರಿ ನೀವು ಹೊರ. ಸೊ ನೋಡ್ರಿ ಹೆಂಗಿರುತ್ತೆ ಪ್ರೆಸೆಂಟೇಷನ್ ಕೂಡ. ನಮ್ಮ ಶಿಲ್ಪ ಅವ್ರು ಕಳೆದೋಗಿ ಬಿಡ್ಬೇಕು, ಫುಲ್ಲು ಕಳೆದೋಗಿ ಬಿಡ್ತಾರೆ ನನಗೆ ಗೊತ್ತದ. ಅಂದರೆ ಸುಮ್ಮನೆ ಏನು ಕೆಫೆಗೆ ತೆಗೋಬಿಡಿ ಅನ್ಗೈಸ್. ನಾನು ಇಷ್ಟು ಚಂದ ಮಾಡತ್ ನೀನು ಅದೇ ತಿಳಿಯ ನನಗೆ. 2 ತಿನ್ನೋದೊಳಗೆ ಒಟ್ಟು ಕೊಡ್ತೀನಿ. ಯಾಕೆ 1 ಪಾಯಿಂಟ್ ಇಲ್ಲಿ ಕಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತ ಏನು ವಿಡಿಯೋಪ್ಪ ಅಂದರೆ ಫುಲ್ ಕ್ರೇಜಿ ಆಗಿರುತ್ತೆ ವಿಡಿಯೋ ಏನಪ್ಪ ಅಂತಂದರೆ ಹೇಳ್ತೀನಿ ಗೈಸ್. ಇವತ್ತು ನಮ್ಮ ಕ್ರೇಜಿ ಆಗಿರೋದು ಒಂದು ಚಾಲೆಂಜ್ ಕೊಡಕತ್ತೀನಿ ನಾನು. ಏನು ಚಾಲೆಂಜ್ ಅಪ್ಪ ಅಂತಂದರೆ ಅವ್ರ ಮುಂದೆ ಹೇಳ್ತೀನಿ ಬನ್ನಿ. ಸಾಕು, ಫುಲ್ ಕ್ರೇಜಿ ಆಗಿರುತ್ತೆ ಗೈಸ್. ಫುಲ್ ನನಗೆ ಮಾತಾಡೋದಾಗಲ್ಲ, ಫುಲ್ ಕ್ರೇಜಿ ಆಗಿರ್ತದೆ ಗೈಸ್. ನಮ್ಮ ಕ್ರೇಜಿಯವ್ರಿಗೆ ಇವತ್ತು ಕೊಡೋ ಚಾಲೆಂಜ್. ಇಲ್ಲಿ ಕುಂತಾರ ನೋಡ್ರಿ, ರೆಡಿ ಮಾಡಿಸಿ ಕುಂದರ್ಸೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ನಾವು ಮಾಡಿದ್ದು ಪಸಂದ್ ಆಗಲಿಲ್ಲ ಗೈಸ್ ಇವತ್ತಿನ ದಿನ ನಮ್ಮ ಶಿಲ್ಪ ಅವರು ನನಗೊಂದು ಏನೋ ಕ್ರೇಜಿ ಆಗಿರೋದೊಂದು ಚಾಲೆಂಜ್ ಕೊಡ್ತಾರಂತ. ಸೊ ಆ ಚಾಲೆಂಜ್ ಏನು ಅನ್ನೋದು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವು ಕೇಳ್ತೀವಿ ನಿಮ್ಮ ಮುಂದೆ. ಲೆಟ್ಸ್ ಸಿ ಅವ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸೊ ಆಯ್ತಲ್ಲ, ಅವ್ರು ಏನು ಹೇಳ್ತಾರಲ್ಲ ಅವ್ರ ತಲೆ ಒಂದು ಹೊತ್ತಾಯ್ತು ಚಾಲೆಂಜ್ ಮಾಡಿಸ್ತೀನಿ ನನಗೆ ತಲೆಗಿರ ಏನು ಹೇಳಿಲ್ಲ, ಚಾಲೆಂಜ್ ಮಾಡಿಸ್ತಿದ್ದು ಅಷ್ಟೇ ಹೇಳ್ಯಾರ. ಸೊ ನಿಮ್ಮ ಮುಂದೆ ನನಗೆ ಒಮ್ಮೆ ಡೈರೆಕ್ಟಾಗಿ ಹೇಳ್ತಿದ್ದಾರೆ, ನೋಡೋ ಬನ್ನಿ ಗೈಸ್. ಹೌದೇ ಗೈಸ್, ಏನು ಹೇಳಿಲ್ಲ ಅವರಿಗೆ. ಒಟ್ಟಿನಂತೆಲ್ಲ ನಿನ್ನೆ ನೈಟೇ ಬಂದದ, ಅದಕ್ಕೆ ಇವತ್ತು ವಿಡಿಯೋನೇ ಮಾಡಿಸಿಲ್ಲ. ನಾ ಚಾಲೆಂಜ್ ಏನೋ ಒಂದು ಚಾಲೆಂಜ್ ಕೊಡ್ತೀನಿ ನಿನಗೆ, ಸಂಜೆಯಿಂದ ಸ್ಟಾರ್ಟ್ ಮಾಡಮ್ಮ ಹೇಳಿ ವಿಡಿಯೋ ಮಾಡಿಸಿದ್ದಿಲ್ಲ ನಾನು. ಇವಾಗ ಚಾಲೆಂಜ್ ಏನಪ್ಪ ಅಂದರೆ ನಾನು ನಿನಗೆ ಕೊಡ್ತಾ ಇರೋ ಚಾಲೆಂಜ್ ಗೆಸ್ ಮಾಡಿ ಏನು ಕೊಡ್ತೀನಿ. ಹೌದಾ ಗೈಸ್, ನಾ ಏನು ಚಾಲೆಂಜ್ ಕೊಡಕತ್ತೀನಿ ಅಂದ್ರೆ ನನ್ನ ಹತ್ರ 100 ರೂಪೀಸ್ ಅದ. 100 ರೂಪೀಸ್ದಾಗ ನೀ ನನಗೆ 2 ಐಟಮ್ದು ತಿನ್ನುವಂಥದ್ದು ಏನಾದರೂ ಮಾಡಿಕೊಡ್ಬೇಕು. 100 ರೂಪಾಯಿದಾಗ ತಿನ್ನೋಂಥದ್ದು 2 ಐಟಮ್ ಮಾಡಬೇಕು. ಒಂದಲ್ಲ 2 ಐಟಮ್ ಮಾಡಬೇಕು, ಮತ್ತು ಚಂದನೂ ಇರ್ಬೇಕು ಟೇಸ್ಟ್. ಸುಂದರಿ 100 ರೂಪಾಯಿದಾಗ 1 ಐಟಮೇ ಆಗಲ್ಲ. ಇಲ್ಲ, ನೀ ಮಾಡಿಕೊಡ್ಬೇಕು, ಮತ್ತು ಚಾಲೆಂಜೇ ಇದೆ ಅಲ್ಲಕತ್ತೀನಿ ನಾನು. 100 ರೂಪಾಯಿದಾಗ 2 ಐಟಮ್ ಹೆಂಗಾಗುತ್ತೆ? ಸ್ವಲ್ಪ ಬಜೆಟ್ ಎಕ್ಸ್ಟ್ರಾ ಮಾಡಬೇಕು. ನೋ ಬಜೆಟ್. 100 ರೂಪೀಸ್ದಾಗ ಯಾಕೆ ನಾ ಮಾಡಿ ತೋರಿಸ್ಲಿ? ಇದೇ ಚಾಲೆಂಜ್ ನನಗೆ ಕೊಡ್ತೀನಿ. ನೆಕ್ಸ್ಟ್ ಅದು ಈಗ ನಾನು ನಿನಗೆ ಕೊಡಕತ್ತೀನಿ, ನೀ ಮಾಡ್ಬೇಕೀಗ. ಎಕ್ಸೆಪ್ಟ್ ಮಾಡ್ಕೊಳ್ಳಿ ಬೇಡ. ಏನು ಮಾಡ್ತೀರಿ ಗೈಸ್? ನನಗೂ ಅರ್ಥ ಆಗಲ್ಲ ಏನು ಮಾಡಲಿ ಅನ್ನೋದು. ಹಿಡ್ಕೊ ಗೈಸ್, ಅವರೇ ಹಿಡ್ಕೊಲ್ಲ, ಕ್ಯಾಮ್ರಾ ಚೆನ್ನಾಗಿದೆ ಗೈಸ್. ಇವಾಗ ಹೇಳು ಗೈಸ್. ಇಲ್ಲ ನೋಡಿ, 100 ರೂಪೀಸ್ದಾಗ 2 ಐಟಮ್ಸ್ ಮಾಡಕ್ ಬರಲ್ವಾ? ಬರಲ್ವಾ? ಖರೀದಿ ಮಾಡ್ಕೊಂಬರ್ರಿ. ಖರೀದಿನೂ ಕುಕ್ ಮಾಡ್ಬೇಕು, ಮನೆಗೆ ಬಂದೆ ಕುಕ್ ಮಾಡ್ಬೇಕು. ಬಟ್ 100 ರೂಪೀಸ್ದಾಗ ತಿನ್ನುವಂಥದ್ದು ಏನಾದ್ರೂ ಒಂದು ಮಾಡ್ಕೊಳ್ಬೇಕು. 2 ಐಟಮ್ ಮಾಡ್ಬೇಕು, ಒಂದಲ್ಲ 2. ಮನುಷ್ಯ ಅಲ್ಲ ನೀ. ಇಲ್ಲ ಯಾಕೆ ಮಾಡ್ಬೋದು, 50 ರೂಪೀಸ್ದಾಗೆ ಮಾಡ್ಬೋದು. 50 ರೂಪೀಸ್ದೊಳಗೆ 2 ಐಟಮ್. ನೀ ಬರೀ 2 ಐಟಮ್ಸ್ ತಗೊಂಬಂದು ಮಾಡತ್ ಹೇಳಕತ್ತಿ. ನಾನು ಏನು ಬೇಕಾದ ಅವ್ರಿಗೆ ಏನು ತಿಳಿತದ ಅದು ತಗೊಂಬರ್ಬೇಕ. ಎಲ್ಲ ಮನೇನ ಐಟಮ್ಸ್ಗಳು ಯೂಸ್ ಮಾಡಕ. ಬಟ್ ಅವ್ರು ಏನು ಮಾಡ್ತಾರ ಗೊತ್ತಿಲ್ಲ. ನಾ ಮನೇನ ಐಟಮ್ಸ್ನು ಯೂಸ್ ಮಾಡಬೇಡ ಅಂದಿದ್ದೆ ಅಂದ್ರೆ 100 ರೂಪೀಸ್ ಸಾಲ್ತಿದ್ದಿಲ್ಲ, ನಾನೇ ಹೇಳ್ತೀನಿ. ಬಟ್ ಮನೇನ ಐಟಮ್ಸ್ ಎಲ್ಲ ಯೂಸ್ ಮಾಡಕ. ಬಟ್ ತರದ್ ಏನು ತರ್ತೀರಿ ಗೊತ್ತಿಲ್ಲ. 2 ಐಟಮ್ಸ್ ತಂದು ಮಾಡಬೇಕು. 100 ರೂಪೀಸ್ ಕೊಡಕತ್ತೀನಿ. ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಟೈಮ್ ಮಾಡಿದ್ರೆ 50 ರೂಪೀಸ್ ಕೊಡ್ತೀನಿ. ಗೈಸ್, ಚಾಲೆಂಜ್ ಎಕ್ಸೆಪ್ಟೆಡ್. ಏನು ಮಾಡ್ಬೇಕಂತ ನನಗೂ ಗೊತ್ತಿಲ್ಲ. ಸೊ ಸ್ವಲ್ಪ ಥಿಂಕಿಂಗ್ ಮಾಡ್ತೀನಿ. ನಾ ತಿನ್ನೋಂಥದ್ದು ಏನ್ರ ಚಲೋದಿರ್ಬೇಕು ನೋಡ, ಹೀಗೆ ಹೇಳಿ ನಾನು.
ನೀ ತಿನ್ನಂತದ ಸ್ವಲ್ಪ ಚಂದ ಇರ್ಬೇಕು ಗೈಸ್. ಮತ್ತೆ 100 ರೂಪೀಸ್ ಕೊಟ್ಟಿನಿ ಅಂತೇಳಿ ಅದ್ರೊಳಗೆ ಏನಾದರೂ ತಿಲ್ಲಾರ್ದಂತ ಮಾಡಿದ್ರಂದ್ರೆ ನಾನು ಏನು ಮಾಡಲಿ? ನೋಡೋ ಗೈಸ್, ನಾನಂತೂ ಆದಷ್ಟು ಟ್ರೈ ಮಾಡ್ತೀನಿ, ನನ್ನ ಕೈಲಿ ಆದಷ್ಟು. ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ಮಾಡಿ. ಲೆಟ್ಸ್ ಸಿ. ಸ್ವಲ್ಪ ಥಿಂಕ್ ಮಾಡ್ತೀನಿ ಗೈಸ್, ಥಿಂಕ್ ಮಾಡಿಬಿಟ್ಟು ಸಿಗ್ತದೆ ಅಂತ ನಿಮಗೆ. ಏನು ಮಾಡ್ಬೇಕಂತ ಸ್ವಲ್ಪ ಥಿಂಕ್ ಮಾಡ್ಬೇಕಲ್ಲ. ನಮಗಂತ ಭಾಳ ಕುಕ್ ಮಾಡೋದಲ್ಲ, ಸ್ವಲ್ಪ ಸರ್ಚ್ ಮಾಡ್ತೀನಿ, ಥಿಂಕ್ ಮಾಡಿಬಿಟ್ಟು ಸಿಗ್ತದೆ ಅಂತೀನಿ. A few moments later. ಗೈಸ್ ಫೈನಲಿ ನಾನು ಏನು ಮಾಡ್ತೀನಿ ಅಂತ ಹೇಳಿ, ಏನು ಮಾಡ್ಬೇಕಂತೇಳಿ ಅನ್ಕೊಂಡಿಲ್ಲ, ಥಿಂಕ್ ಮಾಡ್ತಿದ್ದಿದ್ದಿಲ್ಲ. ಥಿಂಕ್ ಮಾಡಾಯಿತು. ಏನು ಮಾಡ್ತೀನಪ್ಪ ಅಂದರೆ ಇವಾಗ ಹೇಳಲ್ಲ ಗೈಸ್, ನಿಮಗೂ ಗೊತ್ತಾಗಲಿ. ಡೈರೆಕ್ಟ್ ಐತಲ್ಲ ನಾವು ರೆಸಿಪಿ ಹೇಳಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಶಿಲ್ಪಗೂ ಗೊತ್ತಾಗ್ಬಾರ್ದು, ನಿಮಗೂ ಗೊತ್ತಾಗ್ಬಾರ್ದು, ಆಮೇಲೆ ದಂಡಿ ಗೊತ್ತಾಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಏನು ಗೊತ್ತಾಗಿರುತ್ತೆ, ತಮಿಳ್ ಟೈಟಲ್ದಾಗ ಅದೇ ಹಾಕಿರಲ್ಲ ಗೈಸ್. ನಾನು ಬೇರೆ ಏನಾದ್ರು ಹಾಕಿರ್ತೀನಿ ನೋಡಿರಿ. ಅಂದ್ರೂ 100 ರೂಪೀಸ್ ಒಳಗೆ ಆಗುತ್ತೆ ಅಂತ ನನಗೆ ಡೌಟ್ ಅದ. ಬಟ್ ಐ ವಿಲ್ ಟ್ರೈ, ನನ್ನಿಂದ ಆದಷ್ಟು ಟ್ರೈ ಮಾಡ್ತೀನಿ ನೋಡ. ಮತ್ತು ಆದರೆ ಮಾತ್ರ ಸಖತ್ತಾಗಿ ಲೆವೆಲೇ ಚೇಂಜ್ ಇರುತ್ತೆ ನೋಡು ಅಂತರದ. ಏನು ಮಾಡ್ತೀನಿ ಅಂತ ಒಂದು ಮತ್ತೆ ಏನಂತಾರ 100 ರೂಪೀಸ್ ಒಳಗೆ ಇದು ಮಾಡಬೇಕು. ಮತ್ತೆ ಫೋನ್ಪೇ ಅದು ಯೂಸ್ ಮಾಡಿ ಹೆಚ್ಚಿಗೆ ಏನೋ ರೊಕ್ಕ ಹೆಚ್ಚಿಗೆ ₹1 ಹೆಚ್ಚಿಗಾದ್ರೂ ನಿನ್ನ ಫೋನ್ಪೇ ಏನು ₹1 ಹೋಗಿರ್ಬಾರ್ದು. ನಾ ಎಷ್ಟು ಕ್ಯಾಶ್ ಕೊಟ್ಟಿದ್ದಲ್ಲ ಅಷ್ಟೇ ರೂಪಾಯಿ ಇರ್ಬೇಕು. ನಿನ್ನ ಫೋನ್ಪೇ ಚೆಕ್ ಮಾಡಿ ಕಳಿಸ್ತೇನೆ. ಓಕೆ ಬಾಸ್. ₹1 ಹೆಚ್ಚಿಗೆ ಮತ್ತೆ ಅದರಂದು ಏನ್ರ ಫೋನ್ಪೇ ಆಯ್ತಂದ್ರೆ ಚಾಲೆಂಜೇ ಕ್ಯಾನ್ಸಲ್. ನೀ ಮಾಡ್ಲಿಲ್ಲ ಅಂತ ಹೇಳಿ ಅರ್ಥ. ಅಂದ್ರೆ ಸೋತೆ ಅಂತ ಅರ್ಥ. ಸೋತೆ ಅಂತ ಅರ್ಥ. ನೀ ನನಗೆ 5,000 ರೂಪಾಯಿ ಕೊಡ್ಬೇಕಂತ ಅರ್ಥ. ಇದು ಯಾವಾಗ ಹೇಳಿದಿ? ಗೆದ್ರ ನೀ ಅನ್ಕೊಡ್ತೀನಿ. ಗೆದ್ರ ನೀ ಅನ್ಕೊಡ್ತೀನಿ. ಗೆದ್ರೆ ಏನ್ರ ಒಂದು ಕೊಡ್ತೀನಿ ಗಿಫ್ಟ್. ಮುಸುಡಿ ನೋಡಕ ಮುಸುಡಿ. ಸೋತೆ ಅಂದ್ರೆ ನೀ 5,000 ರೂಪಾಯಿ ನನಗೆ ಕೊಡ್ಬೇಕು. ಓಕೆ ಗೈಸ್, ಚಾಲೆಂಜ್ ಎಕ್ಸೆಪ್ಟೆಡ್. ಕ್ರೇಜಿ ಆಗಿರೋ ಮನುಷ್ಯಗೆ ಕ್ರೇಜಿ ಆಗಿರೋ ಒಂದು ಚಾಲೆಂಜ್ ಕೊಟ್ಟರೆ ಅದು ಕ್ರೇಜಿಯಾಗಿ ಎಂಡ್ ಮಾಡ್ತೀನಿ ನಾನು. ನೋಡು ಅಂತೀರಂತ ನೀವು. ಕತ್ತರ್ನ ಕ್ರೇಜಿಯಾಗಿ ಎಂಡ್ ಮಾಡ್ತೀನಿ. ಲೆಟ್ಸ್ ಗೋ ಗೈಸ್. ಇವಾಗ ನಾನು ಏನು ಥಿಂಕ್ ಮಾಡಿ ಸಾಮಾನುಗಳು ಮನೆಯೊಳಗಿಲ್ಲ. ಸೊ ಅವನ್ನು ತೊಗೊಂಬರ್ಲಕ್ಕೆ ಹೋಗ್ಬೇಕೀಗ. ಪಟ ಅಂತೇಳಿ ಹೋಗಿ ಬರ್ತೀನಿ. ನಮ್ಮ ಶಿಲ್ಪ ಅವ್ರು ಇಲ್ಲೇ ಇರ್ತಾರೆ ಮನ್ಯಾಗ. ಅವ್ರಿಗೆ ಬಿಟ್ಟು ಹೋಗ್ತೀನಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಬಂದ್ರೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಗೈಸ್. ತಿರುಗಾಡ್ಕೊಂಡು ನನಗೆ ಏನೇನು ಸಾಮಾನು ಬೇಕಲ್ಲ ಅವೆಲ್ಲ ತೊಗೊಂಡು ಬರುವ ಮನೆಗೆ ಹೋಗಿ ಬರೋದು. ಪಟಾಕ್ಸಿ ಹೋಗಿ ಬರ್ತೀವಿ. ಶಿಲ್ಪ ಅವರೇ ವೇಟ್ ಮಾಡಿ. ಆದಷ್ಟು ಬೇಗ ನಿಮಗೆ ನಾವು ಒಂದು ಒಳ್ಳೆ ರೆಸಿಪಿನ ಮಾಡಿಕೊಡ್ತೀವಿ. ಅದು 100 ರೂಪೀಸ್ ಒಳಗಡೆ. ಈ ಚಾಲೆಂಜನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿವಿ ಅಂದಾಗ ನಿಮಗೆ ನೋಡ್ರಿ ಹೆಂಗೆ ತಿನ್ನಿಸ್ತೀನಿ. ಆಯ್ತು, ನಾ ತಿತ್ತಿನೇನ ನೋಡ್ತೀನಿ. ಹೋಗಿ ಕ್ಷೇಮವಾಗಿ ಬನ್ನಿ. ಬೇಗ ಬನ್ನಿ, ಸ್ವಲ್ಪ ಆದಷ್ಟು ಬೇಗ ಬರೋ ಗೈಸ್. ಹೋಗಿ ಲೆಟ್ಸ್ ಗೋ ಗೈಸ್. ನಾನು 2 ಐಟಮ್ ಹೇಳಿರಲ್ಲ. ನಾನು ಏನೇನು ಮಾಡಕತ್ತೀನಿ ಅಂದ್ರೆ ಒಂದು ಅದು ಮಾಡತ್ತೀನಿ, ಒಂದು ಇದು ಮಾಡಕತ್ತೀನಿ. ಅದು ಇದು 2 ಸೇರಿ ಇದಕ್ಕೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ಅದು ಇದು 2 ಸೇರಿ ಇದಕ್ಕೆ ಹೆಂಗೆ ಅನಿಸ್ತೋ ಅದು ನನಗೆ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ಪಟಾಕ್ಸ್ ಹಾಕಿ ತೊಗೊಂಬರ್ ಬನ್ನಿ. ಟೈಮ್ ಇಲ್ಲ ನಮಗೆ, ಆದಷ್ಟು ಬೇಗನೆ ಮಾಡ್ಬೇಕಲ್ಲ, ಅದಕ್ಕೆ ಲೆಟ್ಸ್ ಗೋ ಬನ್ನಿ. ಅಲ್ಲಿಂದ ಇವಾಗ ಸ್ವಲ್ಪ ಮಾವಿನ ಹಣ್ಣು ತೊಗೊಳಕ್ಕೆ ಬಂದಿದೆ. ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ತೊಗೊಂಡ್ರೆ ನಮ್ಮ ಬಜೆಟ್ ಅಂತ ಹಾರಿ ಹೋಗುತ್ತೆ. ಸೊ ಅದಕ್ಕೆ 20 ರೂಪಾಯಿಗೆ ಬರೀ ಜಸ್ಟ್ ಒಂದು 3 ಮಾವಿನ ಹಣ್ಣು ತೊಗೊಂಡಿನಿ. ಇದರಿಂದ ಏನು ಮಾಡತ್ತಿದ್ದೇನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮುಂದೆ. ಬನ್ನಿ ಗೈಸ್. ಇವಾಗ ಉಳಿಯೆಲ್ಲ ಸ್ವಲ್ಪ ಬ್ರೆಡ್ ಅದು ತೊಗೊಂಡೋಗಿದ್ದು ಅದೆಲ್ಲ ತೊಗೋತೀನಿ. ಬ್ರೆಡ್ ಅದು ತೊಗೊಂಡ್ಬಿಟ್ಟು ಹೋಗುವ. ಲೆಟ್ಸ್ ಗೋ ಗೈಸ್. ಮಾವಿನ ಹಣ್ಣು ತೊಗೊಂಡೈತಿ. ಇದೇ ದೂರ ಇದ್ದು ಲೇಟ. ಲೆಟ್ಸ್ ಗೋ ಗೈಸ್. ಹೋಗೋ ಗೈಸ್. ಡೈರೆಕ್ಟ್ ಮನೆಗೆ ಹೋಗಿ ಸಿಗ್ತೀನಿ ಅಂತ ಬನ್ನಿ. ಅಲ್ಲಿಂದ ಏನೇನು ಬೇಕಲ್ಲ ಎಲ್ಲ ಸಾಮಾನುಗಳು ತೊಗೊಂಡ್ಕೆ ಬಂದಿ ನೋಡ್ರಿ. ಜಾಸ್ತಿ ಅಂತ ಅಂದಿಲ್ಲ. ಆ್ಯಂಡ್ ಅಮೌಂಟ್ ಕೂಡ ಜಾಸ್ತಿ ಉಳ್ದಾವ ಅಂತ ಅಂದ್ಕೊಂಡಿನಿ. ಬಟ್ ಎಷ್ಟು ಉಳ್ದಾವ ಅಂದರೆ ನಿಮ್ಗೆ ತೋರ್ತೀನಿ ಅಂತ ಬನ್ನಿ ಗೈಸ್. ನಮ್ಮ ಸಿಟಿಗೆ ಹೊರಗಕ್ಕೆ ಮಾಡ್ಕೊಂಡು ಹೊಡ್ರಕ್ಕೆ ಒಳಗೆ. ಶಿಲ್ಪ ಅವರೇ ರೆಡಿ ಬನ್ನಿ ಗೈಸ್. ಪಟ ಅಂತ ಹೇಳ್ತೀರಿ. ನಮ್ಮ ಕೆಲಸ ಶುರು ಮಾಡೋಣ. ಕಿಚನ್ ಸ್ವಲ್ಪ ಎಲ್ಲ ಫುಲ್ ಮೆಸ್ಸಿ ಇಟ್ಟರ ಅದನ್ನೆಲ್ಲ ಇಗ್ನೋರ್ ಮಾಡ್ರಿ. ಪಟ ತೆಗೀರಿ ಶಿಲ್ಪ ಅವ್ರೆ. ನೀ ಲಾಸ್ಟ್ ನೋಡಿ ಯಾಕೆ ಅಡ್ವಾನ್ಸ್ ಕೇಳಿದ್ರಿ ನಮ್ಗೆ? ಏನು ಅಡ್ವಾನ್ಸ್ ಕೇಳಿಲ್ಲ ಗೈಸ್. ನಾ ಏನು ಅಡ್ವಾನ್ಸ್ ಹೇಳೋದೇ ಇಲ್ಲ. ಅಡ್ವಾನ್ಸ್ ನಾ ಹೇಳೋದೇ ಇಲ್ಲ. ನೋಡ್ಕೋ ಬನ್ನಿ. ನೋಡಲ್ಲ ಸ್ವಲ್ಪ ಕಿಚನ್ ಆಯ್ತಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಂದ ನಾನು ಕೆಲಸ ಶುರು ಮಾಡ್ತೀನಿ. ಲೆಟ್ಸ್ ಗೋ. ಭಾಳ ಅಂದ್ರೆ ಭಾಳ ಬೇಗ ಆಗುತ್ತೆ. ಭಾಳ ಈಜಿ ರೆಸಿಪಿ. ನಮ್ಮಂಥವ್ರಿಗೆ ಚಾಲೆಂಜ್ ಕೊಟ್ರೆ ನಾ ಹೆಂಗೆ ಮಾಡೋಕೆ ನೋಡ್ರಿ ನೀವು. ಬರೇ ಜಸ್ಟ್ ಗೈಸ್ ನಿನ್ನೆ ಗಿಡಗಳು ತಂದಿದೆ ನೋಡ್ರಿ.
ಹಿಂಗೆ ಸುಚ್ಚಿನಿ ಅವು ನಾಡ್ತಾವತ್ ನಾನು ಅನ್ಕೊಂಡಿನಿ. ನಾಡ್ತಾವ ಗೊತ್ತದ ಅನ್ಕೊಳ್ಳೋದೇನು, ಯಾಕಂದ್ರೆ ನಮ್ಮ ಊರಾಗ ನಮ್ಮ ಮನ್ಯಾಗ ಹಂಗೆ ಹಚ್ಚಿದೆ ನಾನು. ಸೊ ನಾಟ್ತ ತಿಳ್ಕೋ ದೋಸ್ತ, 20,000 ರೂಪಾಯಿ ನಾನು ಕೊಡ್ಬೇಕಾಗ್ತದೆ, ಬಹುಮಾನ ಕೊಡ್ಬೇಕಾಗ್ತದೆ. ಲೆಟ್ಸ್ ಗೋ ಸರ್. ಕ್ಲೀನ್ ಮಾಡಿ ಸಿಗ್ತೀನಿ ನಿಮಗೆ. ಅವರಂತೂ ನನ್ನ ಹತ್ರ ಇರಲ್ಲ, ಕ್ಯಾಮ್ರಾಮನ್ ಆಗಲ್ಲ, ಸ್ಟ್ಯಾಂಡರ್ಡ್ ಮಾಡ್ತೀನಿ ವಿಡಿಯೋ. ಗೋ. ಬೇಕಾಗೂ ಇಲ್ಲ ನಿನ್ನ ಹೆಲ್ಪ್, ನಮಗೆ ಬೇಕಾಗೂ ಇಲ್ಲ ನಿನ್ನ ಹೆಲ್ಪ್, ನನಗೆ ಬೇಕಾಗೂ ಇಲ್ಲ. ಗೆಟ್ ಔಟ್, ಗೆಟ್ ಔಟ್. ಈಗಿನ ಏನು ಈಗ ಏನು ಫುಡ್ ಕಾಲೇಜ್ ಸ್ವಲ್ಪ ಅದಕ್ಕೆ ಗೈಸ್ 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 ಫೈನಲ್ ನಾನು ಶುರು ಮಾಡಕತ್ತೀನಿ. ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಸ್ವಲ್ಪ ನಿಮ್ಮ ಮುಂದೆ ಇವಾಗ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಫಸ್ಟ್ ಐಟಮ್ ಬಂದ್ಬಿಟ್ಟು ಕ್ಯಾರಮಲ್ ಕೇಕ್, ಸೆಕೆಂಡ್ ಐಟಮ್ ಬಂದ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್. ಹೆಂಗವ ಕೇಕ್ ಶೇಕ್ ಈ ಥರ ಮಾಡಕತ್ತೀನಿ. ಸೊ ಅದಂತೂ ಬೇಗ ಬೇಗನೆ ಮುಗಿಸ್ತೀನಿ. ಆ್ಯಂಡ್ ಮಾವಿನಕಾಯಿ ಸೀಸನ್ ಮುಗಿಲ ಬಂದದ, ಅದಕ್ಕೆ ಮಾವಿನಕಾಯಿ ಅಂತೂ ಫುಲ್ ಇದಾಗಿದ್ದು ಕೆಟ್ಟದ್ದು ಸಿಗ್ತಾವ. ಅದಕ್ಕೆ ನಾ ಜಾಸ್ತಿ ತರಲಾರ್ದೆ ಜಸ್ಟ್ ಒಂದು 3 ತೊಗೊಂಬಂದಿನಿ. ಅವ್ರದೆಲ್ಲ 10 ರೂಪಾಯಿ ಒಂದು ಕೊಡೋದ್ರ ಮಾವಿನಕಾಯಿ. ಅದು ಎಷ್ಟು ನೋಡ್ರಿ ಸೈಜ್, ಜಸ್ಟ್ ಸೈಜ್ ತೋರಿಸ್ತೀನಿ ನೋಡ್ರಿ. ಸೈಜ್ ನೋಡ್ರಿ ಎಷ್ಟು ಅದ. ಇಟ್ಟಿಟ್ಟು ಮಾವಿನಕಾಯಿ 10 ರೂಪಾಯಿ ಒಂದು ಕೊಡೋದು. ಅದಕ್ಕೆ ಈ ಥರ ನಾವು ಸ್ವಲ್ಪ ಬಾರ್ಗೇನಿಂಗ್ ಮಾಡಿದರೆ 20 ರೂಪಾಯಿಗೆ 3 ಮಾಡ್ತಿರ್ತೀವಿ. ಹಂಗೆ ನಾವು ಇದೆಲ್ಲ ಮೆಸ್ಸಿನ ಸೆನ್ಸರ್ ಇರ್ತಾರೆ, ಮೆಸ್ಸಿನ ನಾನೇ ಮಾಡಿದ್ರೆ ಬೇಕಂತೇಳಿದ್ರೆ. ಯಾಕಪ್ಪ ಅಂದ್ರೆ ನಂದು ಇಲ್ಲೇ ಶುರು ಆಗುತ್ತಾ, ಇಲ್ಲೇ ಮಾಡ್ತೀನಿ ಅದು ಎಲ್ಲ ನಾನು ಬೇಕಾಗಿರೋ ಐಟಮ್ಗಳಿದಾವೆ. ಸೊ ಒಂದು ಐಟಮ್ ಕ್ಯಾನ್ಸಲ್, ಒಂದು ಐಟಮ್ ಮುಗಿದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಕತ್ತೀನಿ. ಸೊ ಮ್ಯಾಂಗೋ ಮಿಲ್ಕ್ ಶೇಕಿಂದು ಸಪ್ರೇಟ್ ಇಡ್ತೀನಿ, ಯಾಕಂದ್ರೆ ಫಸ್ಟ್ ಇದನ್ನು ನಾನು ಕ್ಯಾರಮಲ್ ಕೇಕ್ ಮಾಡ್ತೀನಿ. ಕ್ಯಾರಮಲ್ ಕೇಕ್ ಮಾಡ್ಲಿಕ್ಕೆ ಏನೇನು ಹಾಕ್ತೀನಿ, ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ತೋರಿಸ್ತೀನಿ. ಬನ್ನಿ ಗೈಸ್, ಇವಾಗ ಸಮೀಪ ಬನ್ನಿ ತೋರಿಸ್ತೀನಿ ನಿಮ್ಗೆ ಕ್ಯಾರಮಲ್ ಕೇಕ್ ಹೆಂಗೆ ಮಾಡಿದೆ ನಾನು. ಆಲ್ರೆಡಿ ನಾನು ಎಷ್ಟೋ ಸರ್ತಿ ವಿಡಿಯೋ ಮಾಡೀನಿ ಕ್ಯಾರಮಲ್ ಕೇಕ್ದು. ಸೊ ಅಷ್ಟೊಂದೇನು ಕಾಸು ಅನ್ನಲ್ಲ ಇದು, ಜಸ್ಟ್ ನೋಡಿ ಬೇಗ ಮುಗಿಬೇಕು ಆ್ಯಂಡ್ ಬಜೆಟ್ ಒಳಗೆ ಮುಗಿಬೇಕಿಲ್ಲ, ಅದು ಮೇನ್ ಇತ್ತು ನನಗೆ. ಬೇಗ ಆ್ಯಂಡ್ ಬಜೆಟ್ ನೀವು ತಲೆ ಹಿಡಿದು ಹೋಗ್ಬೇಕು, ಇಳಿಬೇಕು ಅಷ್ಟೇ. ಬನ್ನಿ ಗೈಸ್, ಲೆಟ್ಸ್ ಗೋ. ಗೈಸ್ ಇವಾಗ ನಾನು ಕ್ಯಾರಮಲ್ ಕೇಕ್ ಮಾಡಲಿಕ್ಕೆ ಬ್ರೆಡ್ ಯೂಸ್ ಮಾಡಕತ್ತೀನಿ. ಬ್ರೆಡ್ ಎದಕ್ಕಪ್ಪ ಅಂದರೆ ಕ್ಯಾರಮಲ್ ಕೇಕಿಗೆ ಬ್ರೆಡ್ ಹಾಕಬೇಕು. ಸೊ ನಾನು ಅದನ್ನೆಲ್ಲ ಈಗೆಲ್ಲ 4 ಬ್ರೆಡ್ ಅದ, 4 ಬ್ರೆಡ್ ಹಾಕ್ತೀನಿ, ಅವೇನು ಜಾಸ್ತಿ ಅದಕ್ಕೆ ನೋಡ್ಬೋದು ನೀವು. ಈ ಥರ ಬ್ರೆಡ್ಡನ್ನು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಒಂದು ನಾನು ಸ್ವೀಟಿ ಹೋಯ್ತು ನೋಡ್ರಿ, ಸ್ವೀಟಿ ಬೇಕಂದ್ರೆ ಅನ್ಸದ ಸ್ವೀಟಿ ತೊಗೊಳ್ತೀನಿ. ಗೈಸ್ ಇದರ ಒಳಗಡೆ ನಾನು ಹಾಕ್ತಾ ಇರೋ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಎಗ್ ಹಾಕ್ತಾ ಇದ್ದೀನಿ ನೋಡಿ. ಈ ಎಗ್ಗನ್ನು ಇದ್ರೊಳಗೆ ಹೊಡೆದಾಕಬೇಕು, ಅಂದಾಗ ಕ್ಯಾರಮಲ್ ಕೇಕಿಗೆ ಒಂದು ಟೆಕ್ಸ್ಚರ್ ಸಿಗುತ್ತೆ. ಸೊ ನೋಡ್ರಿ, ಇವಾಗ ನಮ್ಮ ಶಿಲ್ಪವನ್ನು ಗೊತ್ತಾಗಿರುತ್ತೆ. ಯಾಕಪ್ಪ ಅಂದ್ರೆ ಇಷ್ಟು ಜೊಗಿ ಚೀರಿ ಮಾತಾಡಕತ್ತೀನಿ, ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಇದು ನಾ ಮಾತು ಒಪ್ಕೊಳ್ಳೋದಿಲ್ಲ. ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಿರುತ್ತೆ, ಅವ್ರಿಗೆ ಇಷ್ಟ ಆಗುತ್ತಿಲ್ಲ ಅನ್ನೋದು ಅದು ಗೊತ್ತಿಲ್ಲ. ಫಸ್ಟ್ ಅದು ನನಗೆ ಗೊತ್ತಿಲ್ಲ, ಅದು ನೋಡಬೇಕು, ಇಷ್ಟ ಆದರೆ ಪಾಡಾಗುತ್ತೆ ಅವರಿಗೆ. ಗೈಸ್ ಅದರೊಳಗಡೆ ನಂದಿನಿ ಹಾಲು ನೋಡ್ರಿ, ನಂದಿನಿ ಹಾಲು ಎಷ್ಟು ಹಾಕೋಬೇಕಪ್ಪ, ಮಾಡಾಗೋದಿಲ್ಲ, ನೆನಪಿನ ಭಾರಣೆ ಮಾಡಿ ಹಾಕ್ಬೇಕು. ಸ್ವಲ್ಪ ಅಂದ್ರೆ ಸ್ಮೂತಾಗಿ ಬರಬೇಕು ಗೈಸ್ ಅದು. ಅದಕ್ಕೆ ಎಷ್ಟೊಂದು ಅರ್ಧ ಹಾಕೊಂಡು ಹಾಲು, ನಂದಿನಿ ಹಾಲು ನೋಡ್ರಿ. ಇದಕ್ಕೆ ಶುಗರ್ ಆ್ಯಡ್ ಮಾಡೋ ಸಮಯ ನೋಡ್ರಿ. ಶುಗರ್ ನೀವು ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಬಟ್ ಇದು ಎಗ್ ಅದು ಇರುತ್ತಲ್ಲ, ಎಗ್ಗಿನ ಸ್ಮೆಲ್ ಅದು ಬರಬಾರ್ದು ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆಂದಾಗುತ್ತೆ. ಮತ್ತೇನು ಕ್ಯಾರಮೆಲ್ ಮಾಡ್ಬೇಕು ಗೈಸ್, ಕ್ಯಾರಮೆಲ್ ಮಾಡೋದು ಸ್ವಲ್ಪ ಶುಗರ್ ಇರುತ್ತೆ, ಅದಕ್ಕೆ ಸ್ವಲ್ಪ ಶುಗರ್ ನೋಡಿ ಹಾಕೊಂಡ್ರೆ ಅಂದ್ರೆ ತಿನ್ನಕ್ಕೆ ಬೆಸ್ಟ್ ಆಗುತ್ತೆ. ಹಾಲು ನಿಮ್ಗೆ ಕಮ್ಮಿ ಅನಿಸ್ತದೆ, ಮತ್ತೊಪ್ಪಿಸ್ ಹಾಲು ಹಾಕೊಂಡು ಮತ್ತೊಪ್ಪಿಸ್ ಮಿಕ್ಸರ್ ಗ್ರೈಂಡರ್ಗೆ ಹಾಕೋಬೇಕು. ಇವಾಗೈತ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕುವ ಸಮಯ. ಗೈಸ್ ಕ್ಯಾರಮೆಲ್ ಕೇಕಿನ ಪ್ಯೂರಿ ರೆಡಿ ಆಗ್ಯದ ನೋಡ್ರಿ. ಇಲ್ಲಿ ಇದು ಹೆಂಗೆ ಮಾಡ್ತೀನಿ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಇದು ರೆಡಿ ಆಯ್ತು ಅಂದಾಗ ನೆಕ್ಸ್ಟ್ ನಮ್ಮ ಕೆಲಸ ಬರುತ್ತೆ, ಏನನ್ನೋದು ತೋರಿಸ್ತೀನಿ ಬನ್ನಿ. ಗೈಸ್ ನಾವು ಇವಾಗ ಕ್ಯಾರಮೆಲ್ ಮಾಡ್ಕೊಳ್ಳುವ ಸಮಯ. ಕ್ಯಾರಮೆಲ್ ಯಾವ ರೀತಿ ಮಾಡ್ಕೋತೀನಿ ಅಂತಪ್ಪ ಅಂದ್ರೆ ನೋಡ್ರಿ, ನೀವೇ ಫುಲ್ ಈಸಿ ರೆಸಿಪಿ ಗೈಸ್. ನಾವು ಮಾಡೋದೇ ಯಾವಾಗಲೂ ಈಸಿ ರೆಸಿಪಿ. ಕ್ರೇಜಿ ಇನ್ಸಾನ್ ಅಂದರೆ ಈಸಿ ರೆಸಿಪಿ ಮಾಡೋದನ್ನು ಗೈಸ್, ಹೌದಂದ್ರೆ ಇಲ್ಲ ಅಂದ್ರೆ
ನೀವೇ ಹೇಳ್ರಿ. ಇದ್ರೊಳಗೆ ಸಕ್ಕರೆ ಹಾಕಬೇಕು. ಕ್ಯಾರಮೆಲ್ ನೀವು ಎಷ್ಟು ಬೇಕು 2 ಸಕ್ಕರೆ ಹಾಕೋಬೇಕಾಗುತ್ತೆ. ಅದಕ್ಕೆ ಸಕ್ಕರೆ ಸಣ್ಣ ಕರಗ್ಲಿಕ್ಕೆ ಶುರು ಆಗುತ್ತೆ ನೋಡ್ರಿ ನೀವು. ಸಿಕ್ಕಾಪಟ್ಟೆ ಕಹಿ ಆಗುತ್ತೆ, ಕಹಿ ಆಗಿಬಿಡುತ್ತೆ, ಕಹಿ ಮನಸ್. ಸೊ ನೋಡ್ರಿ ಹಿಂಗೆ ಆಗ್ಬೇಕಿದು. ದಿಸ್ ಈಸ್ ಕ್ಯಾರಮೆಲ್. ಸ್ವಲ್ಪ ಹೀಟ್ ಕಮ್ಮಿ ಮಾಡೋದು ತಿಳ್ಕೊರಿ, ಇದು ಫುಲ್ ಇದಾಗಿಬಿಡುತ್ತೆ. ಮಾಡ್ತೀವಿ ಬನ್ನಿ ನೋಡ್ರಿ. ಈ ಬೌಲ್ ಒಳಗೆ ನಾವು ಮಾಡಕತ್ತೀವಿ. ಸೊ ಅದಕ್ಕೆ ಈ ರೀತಿ ಇದೈತಲ್ಲ ಚೆಂದಾಗಿ ಸ್ವಲ್ಪ ಅಂಟ್ಕೊಳಕ್ಕೆ ಬಿಡಬೇಕು. ಮನೆ ಗೈಸ್ ಇದೈತಲ್ಲ ಫುಲ್ ಸ್ವಲ್ಪ ಅಂಟ್ಕೊಳ್ಳೋಣ. ಆಮೇಲೆ ನೀವು ಮುಂದಿನ ಪ್ರೊಸೆಸರ್ ತೋರಿಸ್ತೀನಿ ಅಂತ ಬನ್ನಿ ಗೈಸ್. ಫೈನಲಿ ಅದು ರೆಡಿ ಆಗೋದ್ರೊಳಗಡೆ ನಾವು ನೆಕ್ಸ್ಟ್ ಕ್ಯಾರಮೆಲ್ ಕೇಕ್ ಮಾಡ್ಕೊಬೇಕಂದ್ರೆ ಸ್ವಲ್ಪ ನಮ್ಮ ಹತ್ರ ನಿಧಿಯೋದು ಇಲ್ಲ, ಏನಂತಾರಪ್ಪ ಓವನ್ ಅದು ಇರಲ್ಲ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಬೊಗಣಿ ಒಳಗೆ ಒಂದು ಸ್ವಲ್ಪ ನೀರು ಹಾಕಿನಿ. ಅದ್ರ ಮೇಲೆ ಇದೊಂದು ಸ್ಟ್ಯಾಂಡ್ ಇಟ್ಟೀನಿ. ಸ್ಟ್ಯಾಂಡ್ ಮೇಲೆ ಇದನ್ನು ಇಡುವ ಸಮಯ. ಇದಕ್ಕೆ ಇನ್ನೂ ಕ್ಯಾರಮೆಲ್ ಹಾಕಿಲ್ಲ. ಕ್ಯಾರಮೆಲ್ ಅಂತ ಗೈಸ್, ಇದು ಕೇಕಿನ ಪ್ಯೂರಿ ಹಾಕಿಲ್ಲ. ಕೇಕಿನ ಪ್ಯೂರಿ ಹಾಕುವ ಸಮಯ ಇವಾಗ ನೋಡ್ರಿ ನೀವೇ. ಈ ರೀತಿ ಹಾಕೋದು ಕೇಕಿನ ಪ್ಯೂರಿ. ಪ್ರತಿ ಸರಿ ಚೌಕ್ ಆಕಾರದ ಮಾಡ್ತಿದ್ದೆ, ಬಟ್ ಈ ಸರ್ತಿ ಸ್ವಲ್ಪ ಆ್ಯಂಗಲ್ ಚೇಂಜ್ ಆಗ್ಯದ. ಅದಕ್ಕೆ ಸ್ವಲ್ಪ ಜಾರ್ಲಾರ್ದಂಗೆ ಇಡ್ಬೇಕು ಗೈಸ್. ಜಾರ್ ತಂದ್ರೆ ನಮಗೆ ಕ್ಯಾರಮಲ್ ಕೇಕ್ ಸಿಗಲ್ಲ, ಕ್ಯಾರಮಲ್ ತತ್ತಿ ಸಿಗ್ತದೆ. ಹ್ಯಾಪಿ ಬರ್ಡೇನೇ ಅಂತ ನಾವು ಕೂಡ. ಅದಕ್ಕೆ ಬನ್ನಿ ಇದನ್ನು ಗ್ಯಾಸ್ ಹಚ್ಚಿಬಿಟ್ಟು ಇದೆಲ್ಲ ಒಂದು 20 ನಿಮಿಷ ಕುದಿಲಕ್ಕೆ ಬಿಡೋದ. 20 ನಿಮಿಷ ಅದು ಕುದಿಯೋದ್ರೊಳಗಡೆ ನಾವು ಏನಪ್ಪ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಕತ್ತೀನಿ ನೋಡು. ಮ್ಯಾಂಗೋ ಮಿಲ್ಕ್ ಶೇಕಿಂದ ರೆಡಿ ಮಾಡಮಂತ. ಹೆಂಗೆ ರೆಡಿ ಮಾಡ್ತೀನಿ ನೋಡುವಂತ. ಲೆಟ್ಸ್ ಗೋ ಗೈಸ್. ಪ್ರೆಸೆಂಟೇಷನ್ ಕೂಡ ಮಸ್ತ್ ಇರ್ತೀವಿ ಸರ್ತಿ ನೋಡ್ರಿ ನೀವು. ಜಸ್ಟ್ ಚಿಲ್ ಅನ್ನಂಗಿರುತ್ತೆ ಪ್ರೆಸೆಂಟೇಷನ್ ಕೂಡ. ನಮ್ಮ ಶಿಲ್ಪ ಅವ್ರು ಕಳೆದೋಗಿ ಬಿಡ್ಬೇಕು, ಫುಲ್ಲು ಕಳೆದೋಗಿ ಬಿಡ್ತಾರೆ. ನನಗೆ ಗೊತ್ತದ ಆದರೆ ಅವರು ಇವಾಗ ಪಕ್ಕ ಕಳೆದು ಹೋಗ್ತಾರೆ. ಅದಕ್ಕೆ ಬನ್ನಿ ಇವಾಗ ಅದು ನೋಡಿ, ಇದು ಕ್ಯಾರಮೆಲ್ ಕೇಕ್ ಅದಲ್ಲ, ಶಿಸ್ತಾಗಿ ಅಂಟ್ಕೊಳ್ಳೋದ್ರೊಳಗಡೆ ಅಂದ್ರೆ ರೆಡಿ ಆಗೋದ್ರೊಳಗಡೆ ನಾವು ಬೇರೆ ಕೆಲಸ ಮಾಡೋಮಂತ. ಅದ್ರ ಮೇಲೆ ಕ್ಲೋಸ್ ಮಾಡಬೇಕು, ಮುಚ್ಚಬೇಕು ಪ್ಲೇಟನ್ನ ಮುಚ್ಚಿದೆ ಅಂದ್ರೆ ಅದು ಉಗ ಆಡಲ್ಲ. ಈ ಥರ ಪ್ಲೇಟ್ ಮುಚ್ಚಿ 20 ಮಿನಿಟ್ ತನಕ ಬಿಡಬೇಕು. 20 ಮಿನಿಟ್ ಮೇಲೆ ಆಮೇಲೆ ನಾವು ಏನೇನು ಮಾಡ್ತೀನಿ ತೋರಿಸ್ತೀನಿ ಇವಾಗ ಐತಲ್ಲ ನಾನು ಮಿಲ್ಕ್ ಶೇಕ್ ಮಾಡ್ಬೇಕು, ಮ್ಯಾಂಗೋ ಮಿಲ್ಕ್ ಶೇಕ್. ಅದಕ್ಕೆ ನೋಡುವಂಥದ್ದು ರೆಸಿಪಿ ಹೆಂಗೆ ಮಾಡ್ತೀನಿ. ಫೈನಲಿ ಇವಾಗ ನಾನು ಕ್ಯಾರಮೆಲ್ ಕೇಕ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಕ್ಯಾರಮೆಲ್ ಕೇಕ್ ಅಂತ ಸಾರಿ ಮ್ಯಾಂಗೋ ಮಿಲ್ಕ್ ಶೇಕ್ ಗೈಸ್. ಮಿಲ್ಕ್ ಶೇಕ್ ಮಾಡಲಿಕ್ಕೆ ಮ್ಯಾಂಗೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದನ್ನೇ ಹಾಕೋದಿದ್ದೀನಿ. 3 ಮ್ಯಾಂಗೋ ತಂದಿದ್ದಲ್ಲ, ಒಂದೇ ಮ್ಯಾಂಗೋ 2 ಮ್ಯಾಂಗೋ ಹಾಕೊಂಡಿದ್ದೀನಿ. 1 ಮ್ಯಾಂಗೋ ತೆಗೆದಿಟ್ಟಿನಿ. ಸ್ವಲ್ಪ ಆಮೇಲೆ ಬೇಕಾಗುತ್ತಾ ನೋಡೋಂಥದ್ದು, ಅದು ಡೆಕೋರೇಷನ್ ಬೇಕಾಗುತ್ತಾ. ಅದಾಗಿಂದ ಸ್ವಲ್ಪ ಗೋಡಂಬಿ ಬಾದಾಮಿನ ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಪ್ರೋಟೀನ್ ಗೈಸ್. ಇವಾಗ ಒಂಚೂರು ಶುಗರ್ ಹಾಕ್ತಾಯಿದ್ದೀನಿ. ಶುಗರ್ ಏನು ಜಾಸ್ತಿ ಹಾಕಲ್ಲ ನೋಡಿ, ಯಾಕಂದ್ರೆ ಮ್ಯಾಂಗೋ ಭಾಳ ಸ್ವೀಟ್ ಅದ. ಫೈನಲ್ ಆಗಿ ಇದರಲ್ಲಿ ಮಿಲ್ಕ್ ಹಾಕ್ತಾಯಿದ್ದೀನಿ ನೋಡ್ರಿ. ಮಿಲ್ಕ್ ಹಾಕ್ಬಿಟ್ಟು ಇವಾಗ ಮತ್ತೇನು ಕೆಲಸ ಹೇಳ್ರಿ ನಮ್ಮದು, ಗಿರ 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 ಗಿರ್ ಗಿರ ಗಿರ ಅನ್ನೋದು. ಬನ್ನಿ ಬಾಸ್, ಗಿರ್ಗಿರ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ವಾವ್ ನೋಡ್ರಿ ಗೈಸ್, ಮಿಲ್ಕ್ ಶೇಕ್ ಮಸ್ತಾಗ್ಯದಲ್ಲ. ಇವಾಗ ಇದನ್ನು ಡೆಕೋರೇಷನ್ ಮಾಡ್ರಿ. ಮುಗೀತಿ, ಕಂಪ್ಲೀಟ್ ಮಿಲ್ಕ್ ಶೇಕ್ ಕಂಪ್ಲೀಟ್. ನಾವು ಮ್ಯಾಂಗೋನ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ಪಾರ್ಟ್ ತೆಗೆದೀನಿ, ಯಾಕಪ್ಪ ಅಂದರೆ ಸ್ವಲ್ಪ ಅದೇನೋ ಆಯಿತು. ಈ ಥರ ಪೀಸನ್ನು
ಫಸ್ಟ್ ಒಂದು ರೌಂಡ್ ಕೆಳಗಡೆ ಹಾಕ್ಬಿಡಿ. ಹಾಕಿದ್ವಿ ಅಂದಮೇಲೆ ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿ ಮತ್ತೆ ಒಂದು ರೌಂಡ್ ಮಾವಿನಕಾಯಿ ಹಾಕೋದು. ಯಾಕಪ್ಪ ಅಂದ್ರೆ ನಮ್ಮ ಶಿಲ್ಪ ತಿನ್ನಕತ್ತಂದ್ರೆ ಬಾಯಿ ತುಂಬ ಹಿಂಗೆ ಬಾಯಿ ಬರಬೇಕು, ಬಾಯಾಗದು. ಇಷ್ಟು ಹಾಕಿಬಿಟ್ಟು ಇದಕ್ಕೆ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕುವ. ತಿಂಗಳಕ್ಕೆ ಸುಮ್ಮನೆ ಏನು ಕೆಫೆ ತಗೋಬಿಡಿ ಗೈಸ್. ನಾನು ಇಷ್ಟು ಚೆಂದ ಮಾಡಿದ್ಮೇಲೆ ನಾನು ಅದೇ ತೆಗಲಿ ಒಂದು ಸುಮ್ಮನೆ ಶಿಲ್ಪ ಕೆಫೆ ಅಂತ ತೆಗೋಬಿಡಿ ಗೈಸ್. ಮೇಲೆ ಸ್ವಲ್ಪ ನೋಡಲಿಕ್ಕೆ ಕಾಣಬೇಕಲ್ಲ, ಮಾವಿನಕಾಯಿ ಶೇಕಿ ಅದು ಅಂತ ಹೇಳಿದ್ರೆ ಅಂದರೆ ಮ್ಯಾಂಗೋ ಶೇಕಿ ಅಂತ ಕಾಣಬೇಕಲ್ಲ ಅಂತ ಹೇಳಿ ಹಾಕಿನಿ. ಮ್ಯಾಂಗೋ ಶೇಕ್ ಅಂತ ಆಯಿತು. ಮ್ಯಾಂಗೋ ಶೇಕ್ ಇವಾಗ ರೆಡಿ ಆಗಿತ್ತು. ಇವಾಗ ನಮ್ಮ ಕ್ಯಾರಮಲ್ ಕೇಕ್ ಕೂಡ ರೆಡಿ ಆಗ್ಯದ. ಬನ್ನಿ ಇವಾಗ ಕ್ಯಾರಮಲ್ ಕೇಕನ್ನ ಎತ್ತಿ ಬಡಿಯುವ ಸಮಯ. ಇವಾಗ ಕ್ಯಾರಮಲ್ ಕೇಕ್ ಆಗ್ಯದಲ್ಲ ಐತಿ ಚೆಕ್ ಮಾಡ್ಬೇಕಂದ್ರೆ ಹೆಂಗೆ ಚೆಕ್ ಮಾಡ್ಬೇಕಂತ ಹೇಳ್ತು ನೋಡ್ರಿ. ಇಲ್ಲಿ ಹಿಂಗೆ ಇದನ್ನು ಕಡ್ಡಿನ ಇನ್ಸರ್ಟ್ ಮಾಡ್ಬೇಕು ಒಳಗಡೆ. ಆಮೇಲೆ ತೆಗೆದು ನೋಡ್ಬೇಕು. ಹಿಟ್ಟಿಟ್ಟತ್ತಲ್ಲ ಅಂದರೆ ಫುಲ್ ಲಿಕ್ವಿಡ್ ಇಟ್ಟಿರುತ್ತಲ್ಲ ಅದು ಇಲ್ಲ ನೋಡ್ರಿ. ನೀವೇ ಹೆಂಗೆ ಕುಂದಿರತ್ತ ಅಂದರೆ ಕ್ಯಾರಮಲ್ ಕೇಕ್ ರೆಡಿ ಆಗ್ಯದ ಅಂತ ಅರ್ಥ. ಸೊ ಗೈಸ್ ಇವಾಗ ಇದೆಲ್ಲ ನಾವು ಕ್ಯಾರಮಲ್ ಕೇಕನ್ನು ಡಂಪ್ ಮಾಡಬೇಕು. ಯಾವ ರೀತಿ ಡಂಪ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಅಂತ ಬನ್ನಿ ನಿಮಗೆ. ಅದೇ ಮೇನ್ ಏನಂತಾರೆ ಅದು ಮೇನ್ ಏನು ಅಂತಾರೆ ಬಿಡಿ ಗೈಸ್. ಮೇನ್ ಲಾಸ್ಟ್ ಇರೋದು ಅದು ಒಂದೇ ನೋಡಿ ಬನ್ನಿ. ನೋಡ್ಬೋದು ಗೈಸ್ ಕ್ಯಾರಮಲ್ ಕೇಕ್ ಅಂತ ರೆಡಿ ಆಗಿದೆ. ಈಗ ಯಾವ ರೀತಿ ಡಬ್ ಹೊಡಿಬೇಕಂದ್ರೆ ಇದರ ಮೇಲೆ ಇದು ಪ್ಲೇಟಲ್ಲಿ ಇಡಬೇಕು. ಇದನ್ನು ಈ ರೀತಿ ಡಂಪ್ ಮಾಡಿದ್ರೆ ಮುಗೋದಾಯ್ತು. ಗೈಸ್ ಕ್ಯಾರಮಲ್ ಕೇಕ್ ರೆಡಿ ಆಗಿದೆ ನೋಡ್ರಿ. ಈಗ 1 2 3 ನೋಡಿ ಗೈಸ್ ಎಷ್ಟು ಖತರ್ನಾಕ್ ಆಗಿದೆ. ನಾನು ಪ್ರತಿ ಸಲ ಚೌಕಾಗಿ ಮಾಡ್ತಿದ್ದೆ, ಬಟ್ ಈ ಸರ್ತಿ ಇದು ಯಾವುದೋ ಒಂದು ಬೇರೆ ಕಲರ್ ರೌಂಡಾಗಿ ಮಾಡೀನಿ. ಲುಕಿಂಗ್ ಲೈಕ್ ವಾವ್ ಆಗಿದೆ. ಟೇಸ್ಟ್ ಹೆಂಗಾಗಿದೆ ನನಗಂತೂ ಗೊತ್ತಿಲ್ಲ. ಶಿಲ್ಪಾಗೆ ಎರಡನ್ನೂ ಹೋಗಿ ತಿನ್ನಿಸಿ ಅಂದರೆ ತೋರಿಸಿ ಯಾವ ರೀತಿ ಇರೋದು ಕೇಳೋ ಸಮಯ. ಬನ್ನಿ ಅವರ ರಿವ್ಯೂ ಪಡೆಯೋಮಂದ ಸ್ವಲ್ಪ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಆ್ಯಂಡ್ ಅಲ್ಲೇ ಕ್ಯಾಮ್ರಾ ಇಟ್ಟು ಬರ್ತೀನಿ. ಆಮೇಲೆ ನಾನು ಏನೇನಾದರೂ ತೊಗೊಂಡು ಹೋಗ್ತೀನಿ. ಗೊತ್ತಾಳ್ರಿ ಇರಾಣಿಗೆ ಕ್ಯಾಮ್ರಾ ಸೆಟ್ ಮಾಡೋದು ಗೈಸ್. ಇಷ್ಟು ಟೈಟ ಅವು ಬಂದಿರ್ತಾವ ಹಂಗೆ. ಇರೋಣಿಗೆ ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿ ಕುಂದಿರ್ಸ್ತೀನಿ. ನಾವು ಹೋಗಿ ನಾವು ತೊಗೊಂಡು ಬರ್ತೀವಿ ಅಂತೆ ನೋಡ್ರಿ. ನೀವು ಅವ್ರ ಮಾತಾಡೋಣ. ಹಾಯ್ ಗಾಯ್ಸ್, ನಮ್ಮ ಕ್ರೇಜಿ ಅವರು ಮಾಡಿದಾರಂತ ಕ್ರೇಜಿಯಾಗಿ ನನ್ಗೇನು ಮಾಡ್ಯಾರಂತ ಎಲ್ಲ ಗೊತ್ತಾಗ್ಯದ. ಕ್ಯಾರಮಲ್ ಕೇಕ್ ಆ್ಯಂಡ್ ಮಿಲ್ಕ್ ಶೇಕ್. ಮಿಲ್ಕ್ ಶೇಕ್ ಅಲ್ಲ, ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಯಾರ. ಗೊತ್ತಿಲ್ಲ ಎಷ್ಟು ಬಜೆಟ್ ಹೆಂಗೆ ಮಾಡ್ಯಾರ ಏನು ಗೊತ್ತಿಲ್ಲ ನನಗೆ. ಅವು ಟೇಸ್ಟ್ ಮಾಡಮ್ಮ, ಟೇಸ್ಟ್ ಹೆಂಗಿರ್ತದ ನೋಡೋಣ. ಆಮೇಲೆ ಬಜೆಟ್ ಕೇಳೋಣ. ಬಜೆಟ್ ಬಂದೆ ಗೈಸ್. ಫೈನಲಿ ಇದು ಮ್ಯಾಂಗೋ ಮಿಲ್ಕ್ ಶೇಕ್, ಇದೈತೆಲ್ಲ ಕ್ಯಾರಮಲ್ ಕೇಕ್. ಫಸ್ಟ್ ಅವರು ಟೇಸ್ಟ್ ಮಾಡ್ತಾರೆ, ಯಾವ ಟೇಸ್ಟ್ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಫಸ್ಟ್ ಅದೇ ಟೇಸ್ಟ್ ಮಾಡ್ತೀನಿ. ಕೇಕಿಂದ ಶುರು ಮಾಡಬೇಕು. ಕೇಕ್ ಆಮೇಲೆ ಸ್ವೀಟ್ ಆಗ್ತದೆ. ಎಲ್ಲ ಸ್ವೀಟ್ ಇಲ್ಲ. ಇದು ತಗೋ, ಇದು ಅದ್ರ ಗೈಸ್. ಇವಾಗ ಟೇಸ್ಟ್ ಮಾಡಕತ್ತೀನಿ ನೋಡಿ ಗೈಸ್. ಕ್ಯಾರಮಲ್ ಕೇಕ್ ವಾವ್, ಸಾಫ್ಟ್ ಆಗಿ ಬರಕತ್ತದ. ಟೇಸ್ಟ್ ನೋಡೋಣ. ಟೇಸ್ಟ್ ಆಗಿ ಗೊತ್ತಿಲ್ಲ ಗೈಸ್, ಬಟ್ ನಾನು ಕ್ಯಾರಮಲ್ ಕೇಕ್ ಬಗ್ಗೆ ಅಷ್ಟೊಂದು ಏನು ತಲೆ ಕೆಡಿಸೋಲ್ಲ. ಹೆಂಗೆ ಸ್ಮೆಲ್ ಎಗ್ಗೆಗ್ ಬರಕತ್ತದ. ಸ್ವಲ್ಪ ಬಾಯಾಗಿಟ್ರೆ ಎಗ್ಗೆಗ್ ಬರ್ತಂದ್ರೆ ನಾನು ತಿನ್ನೋದೇ ಇಲ್ಲ. ಮತ್ತು ಕ್ಯಾರಮಲ್ ಕೇಕ್ ಅಂದ್ರೆ ಎಗ್ಗಿಂದ ಇರ್ತದೆ ಅದು. ಸಾಫ್ಟ್ ನೋಡಿ. ಇನ್ನು ಗೈಸ್ ಏನು ಮಾಡ್ತಾರೆ ಗೊತ್ತಾ, ಫುಲ್ ಎಗ್ ಒಳಗೆ ಮಾಡ್ತಾರೆ. ನಾ ಇದನ್ನೆಲ್ಲ ಬ್ರೆಡ್ ಆಗಿ ಮಾಡೀನಿ. ನೋಡೋಣ ಬನ್ನಿ ಗೈಸ್. ಓಕೆ, ಸ್ವೀಟ್ ಜಾಸ್ತಿ ಇಲ್ಲ. ಸ್ವೀಟ್ ಜಾಸ್ತಿ ಇಲ್ಲ ಮತ್ತು ನಾನು ಸ್ವೀಟ್ ಜಾಸ್ತಿ ಹಾಕಿಲ್ಲ. ಗೊತ್ತದ ಸ್ವೀಟ್ ಭಾಳ ಹಾಕ್ತಿದ್ದತ್ ಮಾಡಿದ್ದೆ ನಾ.
10 ಔಟ್ ಆಫ್ ಎಷ್ಟು ಕೊಡ್ತೀರಿ? 10 ಔಟ್ ಆಫ್ ಇನ್ನೊಂದ್ಸತಿ ತಿಂತೀನಿ ಏನೋ ಒಂದು ಕಮ್ಮಿ ಬಿದ್ದದ ಅನಿಸ್ಲಕ್ಕ. ಅಂದ್ರೆ ಎಷ್ಟು ಚಂದ ಇಲ್ಲ ಎಲ್ಲ ಚಂದ ಇದೆ ಅಂತ ಅರ್ಥ. ಏನು ಕಂಬಿದ ಉಪ್ಪ ಏನು ಖಾರ ಮಸಾಲೆ ಎಲ್ಲ ಕಂಬಿದ ಹೇಳ್ತಿರೋದು ಫೋಟೋ ಕಾಯಿ 9 ಔಟ್ ಆಫ್ 9 ಕೊಡ್ತೀನಿ. ಯಾಕ 1 ಪಾಯಿಂಟ್ ಇಲ್ಲಿ ಕಟ್ ಮಾಡಿ. ಇದ್ರೊಳಗೆ ಏನೋ ಒಂದು ಮಿಸ್ ಆಗ್ಯದ ಅನಿಸ್ಲಾಗತ್ತದ ನನಗ. ಕ್ಯಾರಮೆಲ್ ಕೇಕ್ ತಿಂದಿಲ್ಲ ಗೈಸ್ ಜೀವನದಾಗ. ಕ್ಯಾರಮೆಲ್ ಕೇಕ್ ನಾವು ತಿನ್ನೋರು, ಕ್ಯಾರಮೆಲ್ ಕೇಕ್ ನಾವು ಮಾಡೋರು, ನಮಗೆ ಗೊತ್ತದ ಕ್ಯಾರಮೆಲ್ ಕೇಕ್ ಹೆಂಗಿರುತ್ತೆ ನಾವು. ಒಂದು ಸ್ವಲ್ಪ ಎಗ್ ಸ್ಮೆಲ್ ಹೊಂಟದ ನಾವು. ಅದೇ ಒಂದು ಸ್ವಲ್ಪ 10 ಔಟ್ ಆಫ್ 9 ಕೊಡ್ತೀನಿ. ಎಗ್ಗ ಬಟ್ ಟೇಸ್ಟ್ ಮಸ್ತ್ ಆಗ್ಯದ. ಸ್ಮೆಲ್ ಒಳ್ಳೆ ತಿಂದ್ರೆ ಭಾಳ ಚಂದ ಇರ್ತದ. ಸ್ಮೆಲ್ ನೋಡ್ಬೇಡ ನಾನು ಸ್ಮೆಲ್ ಒಳಗ ಬಟ್ ಟೇಸ್ಟ್ ನೋಡಿ ಗಾಯ್ಸ್ ನಾನೇ ಅರ್ಧ ಫ್ರೀ ಮೇಲೆ ತಿನ್ನು ಗಪ್ಪ ಗಪ್ಪ ತಿನ್ಬೇಕು. ಆಮೇಲೆ ತಿಂತೀನಿ ಇದಿಷ್ಟು ಟೇಸ್ಟ್ ನೋಡಿ ಸಾಕು. ಟೇಸ್ಟ್ ಆಗ್ಯದ. ಟೇಸ್ಟ್ ಆಗ್ಯದ ತಿನ್ನೋ ಹಂಗು ಗೈಸ್. ಕರೆಗೂ ಈಸಿ ರೆಸಿಪಿ ನೋಡಿ ಇನ್ನೊಮ್ಮೆ ನಮ್ಮ ಕ್ರೇಜಿ ಅವ್ರ ಬಡ್ಡೆಕ್ ಇದೇ ಮಾಡ್ಕೊಳ್ಳಿ ಮಸ್ತ್ ಒಳ್ಳೆ ಬೆಡ್ಲೆ ಮಾಡಿರೋದು ಮಸ್ತ್. ಬಾಪ ಅವ್ರಿಗೆ ಒಂದು ಸ್ವಲ್ಪ ತಿನ್ನಿಸ್ತೀನಿ ಗೈಸ್. ನೀವು ಅವರೆಲ್ಲ ನೋಡ್ತಿರ್ತಾರ. ಇಲ್ಲ ಬೇಡ ಬೇಡ ನಾ ಹಿಂಗೆ ಹೇಳ್ತಿರ್ತೀನಿ ಫಸ್ಟ್ ಜಜ್ಜಸ್ ತಿನ್ಬೇಕು. ಆಮೇಲೆ ಹೇಳ್ದೆ ಬೇಡ ಜಜ್ಜಸಿದಿ ಜಜ್ಜಸೇ ನಾ ತಿಂದಾಗ ಫ್ರೆಂಡ್ ತಿನ್ಸಕತ್ತೀನಿ. ನಾ ಫಸ್ಟ್ ತಿಂದೀನಿ ಚೆನ್ನಾಗಿ. ಐ ನೋ ದಟ್ ನಾನು ಗೊತ್ತು ನಾನು ಚೆಂದ ಮಾಡೀನಿ ಅಂತ ಹೇಳಿದ್ರೆ. ಸೊ ವಾವ್ ಗೈಸ್ ಇದು ಮ್ಯಾಂಗೋ ಮಿಲ್ಕ್ ಶೇಕ್ ನೋಡಕ್ಕ ಭಾಳ ಗೈಸ್. ಮ್ಯಾಂಗೋ ಮಿಲ್ಕ್ ಶೇಕ್ ನೋಡಿ ಗೈಸ್ ಎಷ್ಟು ಮಸ್ತಾಗಿ ಡೆಕೋರ್ ಮಾಡ್ಯಾರ. ಮ್ಯಾಲೆಲ್ಲ ಬಾದಾಮಿ ಗೋಡಂಬಿ ಮತ್ತು ಮ್ಯಾಂಗೋನು ಹಾಕ್ಯಾರ. ಮನೆಗೆ ಇಷ್ಟು ಟೇಸ್ಟ್ ಮಾಡೋಣ. ಕರೆಕ್ಟ್ ಚಂದಾಗಿದೆ ಎಲ್ಲತ್ತೆ. ಚಲ್ತೀನಿ ಚಲ್ಲಲ್ಲ ನಮಗೆಲ್ಲ ಗೊತ್ತದ. ಉಪ್ಪಲ್ಲಕತ್ತೀನಿ ಗೈಸ್. ಉಪ್ಪಲ್ಲಕತ್ತೀನಿ ಏನು ಸುಡಾಕತ್ತಿರ್ಬೇಕಲ್ಲ ನನಗೆ. ಉಪ್ಪಲ್ಲಕತ್ತೀನಿ ಅದಕ್ಕೆ ಕುಡ್ದು ಹಾಗೆ ಆಗಿಬಿಟ್ಟದು. ಸ್ವಲ್ಪ ಸಪ್ಪಗ ನಮಗೆ. ಗೈಸ್ ಇವ್ರು ಹೆಂಗೆ ಗೊತ್ತಾ, ಇದು ಸಿಕ್ಕಾಪಟ್ಟೆ ಸ್ವೀಟ್ ಇದೆ ತಿಂದಾರಲ್ಲ ಅದು ಐತೆ ಸಪ್ಪ. ಅದಕ್ಕೆ ಫಸ್ಟ್ ಇದು ತಿಂತೀನಿ ಕೊಡು, ಇದು ಕುಡಿತೀನಿ ಕೊಡು ಅಂದೆ. ಇನ್ನೊಂದೇನಾದ್ರು ಸ್ವಲ್ಪ ಕೋಲ್ಡ್ ಕೋಲ್ಡ್ ತಂದಿರ್ ನೈಸ್. ಇದು ಫ್ರಿಜ್ ತಂದಿರಿ ಗೈಸ್ ನೋಡಿ ಹೆಂಗಂತಾರ. ಹೌದಲ್ಲ ಗೈಸ್ ಇದು ಕೋಲ್ಡ್ ಇರ್ಬೇಕಿತ್ತು ಬಟ್ ಅದು ತಿಂದಿ. ಕೋಲ್ಡ್ ಇದ್ರೆ ನಿಜವಾಗ್ಲೂ ಗೈಸ್ ಕೋಲ್ಡ್ ಇದ್ರೆ 1 ನಂಬರ್ ಅಂತ ಟೇಸ್ಟ್. ಬಟ್ ಕೋಲ್ಡ್ ಇಲ್ಲ ಅಷ್ಟೇ, ಕೋಲ್ಡ್ ಕಮ್ಮಿ ಅದ ಗೈಸ್. ಚಂದ ಆಗ್ಯಾವ. ನಾ ಅದು ತಿಂದು ಇದು ಕುಡಿಲಕತ್ತೀನಲ್ಲ ಅದಕ್ಕೆ ಸ್ವೀಟ್ ಸ್ವಲ್ಪ ಕಮ್ಮಿ ಅನ್ಸ್ಲಕತ್ತದ. ಅದು ಸ್ವೀಟ್ ಅದಲ್ಲ. ಎರಡು ಸ್ವೀಟೇ ಮಾಡಿಯಲ್ಲ ಖಾರ ಮಾಡ್ಬೇಕು. ಒಂದು ನೀ ಹಂಗೇನಿಲ್ಲ, ಖಾರ ಮಾಡ್ಬೇಕು ಸ್ವೀಟ್ ಮಾಡ್ಬೇಕಂತ ಇಲ್ಲ. ನಾ ಅದೊಂದು ಹೇಳೋದಿತ್ತು. ಒಂದ್ ಸ್ವೀಟ್ನಾಗ ಮಾಡೋದಿತ್ತು, ಒಂದು ಖಾರದಾಗ ಮಾಡೋದಿತ್ತು ಅಂತೇಳಿ. ಎರಡು ಸ್ವೀಟೇ ಮಾಡ್ಯಾರ. ಬಜೆಟ್ ಎಷ್ಟು ಉಳ್ದಾವ? ನೀ ಫಸ್ಟ್ ಇದಕ್ಕೆ 10 ಔಟ್ ಆಫ್ ಎಷ್ಟು ಕೊಡ್ತೀನಿ? 10 ಔಟ್ ಆಫ್ 8 ಕೊಡ್ತೀನಿ ಗೈಸ್. 8 ಗೈಸ್ ನನ್ನ ಕ್ಯಾರಮಲ್ ಕೇಕಿನ ಇದೇ ಜಾಸ್ತಿ ಇಷ್ಟ ಆಗ್ಯದ ನನಗೆ. ಅದೇ ಇಷ್ಟ ಆಯ್ತು ಕ್ಯಾರಮಲ್ ಕೇಕ್. ಇದು 10 ಔಟ್ ಆಫ್ 8 ಕೊಡ್ತೀನಿ. ಯಾಕಂದ್ರ ಇದು ಒಂದ್ ಸ್ವಲ್ಪ ಶುಗರ್ ಸ್ವಲ್ಪ ಕಮ್ಮಿ ಆದಂಗೆ ಆಗ್ಯದ. ಅಂಡ್ ಇನ್ನೂ ಒಂದು ಸ್ವಲ್ಪ ಕೋಲ್ಡ್ ಇರ್ಬೇಕಾಗಿತ್ತು. ಕೋಲ್ಡ್ ನಿಮ್ ತಪ್ಪಲ್ಲ. ಬಟ್ ನಾ ಹೇಳಕತ್ತೀನಿ ಪ್ರೊಫೆಷನಲ್ ಮಾಡಿದೀನಿ. ನಾನು ಪ್ರೊಫೆಷನಲ್ ಅಂತ ಹೇಳಕತ್ತೀನಿ. ಕೋಲ್ಡ್ ಇರೋದಿತ್ತು ಆಯ್ತು. ಇವು ಅಡ್ಡೆ ಮಿಸ್. ಇದ್ರೊಳಗೆ 2 ಪಾಯಿಂಟ್ ತೆಗ್ದೀನಿ ನಾನು. 10 ಔಟ್ ಆಫ್ 8 ಕೊಡ್ತೀನಿ. ಅದು ಕ್ಯಾರಮೆಲ್ ಕೇಕಿಗೆ 10 ಔಟ್ ಆಫ್ 9 ಕೊಡ್ತೀನಿ. ನನ್ನ ಕಡೆಯಂತೂ ಇದೇ ಫಸ್ಟ್ ಆರ್ ಸೆಕೆಂಡ್. ನಮಗೆ ಏನು ಇಷ್ಟ ಆಗ್ತದೆ ನಾವು, ಅವ್ರಿಗೆ ಏನು ಇಷ್ಟ ಆಗ್ತದೆ ಅವ್ರು. ಓಕೆ ಬಜೆಟ್ ಎಷ್ಟು ಉಳಿದಾವ? ಬಜೆಟ್ ಉಳಿದಿಲ್ಲ. ಎಷ್ಟು ಹಾಕಿ ನಿನ್ನ ಕೈಲಿ? 15 ರೂಪಾಯಿ ಆಗಿನ. 15 ರೂಪಾಯಿ ಕೈಲಿ ಹಾಕಿ. ಹಂಗಿತ್ತಂದ್ರ ಆಟ ಊಟದಿ ಕ್ಯಾನ್ಸಲ್. ಹೀರೋಣಿ ಎಷ್ಟು ಇದು 20, ಇದು 10, 30, ಇವು 2 ರೂಪಾಯಿ. 32 ರೂಪಾಯಿ ಗಾಯ್ಸ್. 100 ರೂಪಾಯಿದಾಗ 68 ರೂಪಾಯಿ ಅಷ್ಟೇ ಮಾಡ್ಕೊಂಡ್ರಿ ಗೈಸ್. ಜುಕ್ಕೆಗನೆ ಸಾಲ. ನನ್ನ ಮುಂದೆ ಕ್ರೇಜಿ ಚಾಲೆಂಜ್ ಆಗಲ್ಲ. ನಾನು ಇವನಿಗೆ ಏನು ಹೇಳೋದಿತ್ತಂದ್ರ ಸ್ವಲ್ಪ ಬೇರೆ ತರ ಹೇಳೋದಿತ್ತು. ಬೇರೆ ತರ ಏನು? ಬೇರೆ ತರ ಅಂದ್ರ ತಿನ್ನದೇ ಇದನ್ನು ಬಿಡು. ಇದು ಒಂದ್ ಸ್ವಲ್ಪ ಸ್ನಾಕ್ಸ್ ತರ ಐತಿ. 2 ಸ್ನಾಕ್ಸ್ ತರ ಐತಿ. ಒಂದು ಊಟದ ತರ, ಒಂದ್ ಸ್ನಾಕ್ಸ್ ತರ. ಈ ತರ ಕೊಡೋದಿತ್ತು ಗೈಸ್. ನಾನು 3 ರೂಪಾಯಿ ಊಟ ಬರ್ಬೇಕು. ನೀನು ಊಟ ಮಾಡ್ಬೇಕು, ಬರ್ತದ ಮಾಡ್ಬೇಕು.
ಗೈಸ್ ಇನ್ನೊಮ್ಮೆ ಕ್ರೇಜಿ ಆಗಿರೋದು ಇನ್ನೊಂದ್ಸತಿ ಕೊಡ್ತೀನಿ, ಅದು ಎಲ್ಲ ಕಂಡೀಷನ್ ಹಾಕಿ ಕೊಡ್ತೀನಿ. ಗೈಸ್ ಅವ್ರು ಬಿಡ್ರಿ, ನಾನು ಇವತ್ತ ಈ ಚಾಲೆಂಜ್ ಒಳಗಡೆ ಹೆಂಗೆ ಆಡಿದೆ ಅನ್ನೋದು ನೀವು ಕಾಮೆಂಟ್ ಆಗಿರಿ. ಕರೆಕ್ಟ್ ಆಡ್ದೆ ಇಲ್ಲ, ನಾನು ಹಾನೆಸ್ಟ್ ಆಗಿ ಇವರಿಗೆ ತಿನ್ನಿಸ್ನೇ ಇಲ್ಲ ಅನ್ನೋದು ಕಾಮೆಂಟ್ ಆಗಿರಿ. ನೀವು ಹೇಳು, ಕರೆಕ್ಟ್ ಹೇಳಿದ್ನಿ ಅಲ್ಲ? ಏನು ಕರೆಕ್ಟ್ ಮಾಡ್ಯಾರ, ಕರೆಕ್ಟ್ ಮಾಡ್ಯಾರ. ಅಂಡ್ ನನಗೆ ಎಷ್ಟೆಷ್ಟು ಪಾಯಿಂಟ್ ಕೊಡ್ಬೇಕು ಅನ್ನಿಸ್ತು, ನಾ ಅಷ್ಟು ಕೊಟ್ಟೆ. ಎರಡು ಇಷ್ಟ ಆಗಿದೆ, ಎರಡು ಇಷ್ಟ ಅದು ನನ್ ಗೈಸ್. ಇವಾಗ ಅದು ಕ್ಯಾಮ್ರಾ ಆಫ್ ಆಗೋಣ ತಿತ್ತೀನಿ, ಈಗ ಅದನ್ನು ಕುಡಿತೀನಿ ಅಂಡ್ ಅದನ್ನು ತಿತ್ತೀನಿ. ಅದು ಕ್ಯಾಮ್ರಾ ಆಫ್ ಆಗೋಣ, ಎರಡು ಇಷ್ಟ ಆಯ್ತು ನೋಡ್ರಿ ಗೈಸ್. ಇಷ್ಟು ಬೆವರು ತಗೊಂಡು ಕಷ್ಟಪಟ್ಟು ಮಾಡ್ಕೊಂಡೆ ನೋಡಿ, ಎಷ್ಟು ಹೈರಾಣ ಆಗಿರೋದು. ಥ್ಯಾಂಕ್ ಯು ಯಾಕೆ ನಾನೇ ರೊಕ್ಕ ಕೊಟ್ಟೆ. ಓಕೆ ಗೈಸ್, ಇವತ್ತಿನ ಚಾಲೆಂಜ್ ಅಲ್ಲಿ ನಾನಂತೂ ವಿನ್ ಆದೆ ಸಕ್ಸಸ್ಫುಲ್ ಆಗಿ, ಹೌದಾ ಇಲ್ಲ? ವಿನ್ ಆದ್ರೆ ಯಾಕಂದ್ರೆ ಕೊಡೋದೇ ನಾನೇ ತಪ್ಪು ಕೊಟ್ಟಿನಿ, ಅದಕ್ಕೆ ವಿನ್ ಆದ್ರು. ಎರಡು ಸ್ವೀಟ್ ಕೊಟ್ಟಿದ್ದೆ ಅಲ್ಲ, ಸ್ವೀಟ್ ಕೊಟ್ಟಿಲ್ಲ ನಾನು, ಬಟ್ 2 ಐಟಮ್ ಮಾಡ್ಬೇಕಂತ ಹೇಳಿದ್ದೆ. ಬಟ್ ಒಂದು ನಾ ಅದ್ರಾಗ ಚೇಂಜಸ್ ಮಾಡ್ಬೇಕಾಗಿತ್ತು. ಒಂದು ಸ್ವೀಟ, ಒಂದು ಖಾರ ಅಂತ ಹೇಳೋದಿತ್ತು, ಇಲ್ಲಾಂದ್ರೆ ಒಂದು ಊಟ, ಒಂದು ಸ್ನಾಕ್ಸ್ ತರ ಹೇಳೋದಿತ್ತು. ಇಷ್ಟೊಂದು ಎಫರ್ಟ್ ಆಗಿ ಮಾಡೀನಿ, ಲಾಸ್ಟ್ ಏನೋ ಮಾಡ್ತಿರೋದು ಗೈಸ್. ಓಕೆ ಗೈಸ್, ಆಟ ಕೂಡ ಜೈ. ಇವತ್ತು ನಮ್ಮ ಪಾರ್ಟಿ ನಮ್ಮ ಸಾಲಿ ಸೂಟಿ. ಬಾಯ್. ಆಟ ಗುಟ ಜೈ. ಅಯ್ಯೋ ಓಕೆ ಗೈಸ್, ಇವತ್ತು ಇಲ್ಲಿ ಏನ್ ಮಾಡ್ತೀವಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಫ್ರೆಂಡ್ಸ್ ಶೇರ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ಸಿಗ್ತೀವಿ, ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಗೈಸ್. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕ್ರೇಜಿ ಕ್ವೀನ್ 0218 ಅಂಡ್ ಕ್ರೇಜಿ ಇನ್ಸನ್ 0218 ಎರಡು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.